ಹೋಗಿದ್ರಿ ಸತ್ಯಮಂಗಲಂ ಚಿನ್ನಯ್ಯ ವಾಸವಿದ್ದಂತ ಮನೆಯಲ್ಲಿ. ಅಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಮಾಡಿದಾಗ ಒಂದಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಈಗ ಈ ಅನುಮಾನಗಳು, ಆ ಸುದ್ದಿ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಏನಾಯ್ತು ನೆನ್ನೆ ಅಲ್ಲಿ ಮನೆಗೆ ಹೋದಾಗ? ನಿಮ್ಗೆ ಅಲ್ಲಿ ಏನೆಲ್ಲ ಅಂಶಗಳು ಕಂಡು ಬಂತು? ಏನೇನೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ರಿ? ಜೊತೆಗೆ ಅಲ್ಲಿ ಒಂದಷ್ಟು ಜನರನ್ನ ಮಾತಾಡ್ಸಿದ್ರಿ. ಓವರ್ ಆಲ್ ಆಗಿ ಮಾಹಿತಿ ಕೊಡೋದಾದ್ರೆ ಖಂಡಿತ ನಾಗೇಂದ್ರ ಬಾಬು, ನೋಡಿ, ಬೆಂಗಳೂರಿನಿಂದ ಸುಮಾರು 260 ಕಿಲೋಮೀಟರ್ ದೂರ ಇರುವಂತ ಈ ಸತ್ಯಮಂಗಲಂ ಅನ್ನುವ ಊರದು. ಅಲ್ಲಿ ಚಿಕ್ಕರಸಂಪಾಳ್ಯಂ ಅನ್ನುವ ಒಂದು ಕೇರಿ. ಆ ಕೇರಿಯಲ್ಲಿ ಸುಮಾರು 400 ಕುಟುಂಬಗಳಿದ್ದಾವೆ ನಾಗೇಂದ್ರ ಬಾಬು. ಆ 400 ಕುಟುಂಬಗಳಲ್ಲಿ ಬಹುತೇಕ 80% ಕುಟುಂಬಗಳು ಸಂಪೂರ್ಣವಾಗಿ ಅವರು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿರುವಂತ ಕುಟುಂಬಗಳೇ ಇರೋದು. ಆ ಊರಿನಲ್ಲಿ ಇರೋದು ಒಂದೇ ಒಂದು ಚರ್ಚು. ಆ ಚರ್ಚ್ನಲ್ಲಿ ಪ್ರಾರ್ಥನೆ ಮತ್ತೆಲ್ಲವೂ ಕೂಡ ನಡೆಯುತ್ತೆ. ಈ ಚಿನ್ನಯ್ಯ ಅನ್ನೋ ವ್ಯಕ್ತಿ ಕೂಡ ಸುಮಾರು ವರ್ಷಗಳಿಂದ ಅದೇ ಕೇರಿಯಲ್ಲಿ ಆತ ವಾಸವಾಗಿದ್ದ. ಆತ ಮದುವೆಯಾಗಿ, ಎರಡನೇ ಮದುವೆಯಾಗಿ 17 ವರ್ಷ ಆಗಿತ್ತು. ಆತನ ಹೆಂಡತಿ ಜೊತೆಗೆ ಸುಮಾರು 7 ವರ್ಷಗಳ ಕಾಲ ಆತ ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ರ. ನೇತ್ರಾವತಿ ನದಿಯ ತಟದಲ್ಲಿ ಆತನಿಗೆ ಕೆಲಸ ಇತ್ತು. ಬೇರೆ ಬೇರೆ ಕಡೆಗಳಲ್ಲಿ ಆತನನ್ನ ಬೇರೆ ಬೇರೆ ಸಮಯದಲ್ಲಿ ಶಿಫ್ಟ್ ಕೂಡ ಮಾಡ್ತಾ ಇದ್ರು. ಆತನ ಧರ್ಮಪತ್ನಿ ಮಲ್ಲಿಕಾ ಕೂಡ ಧರ್ಮಸ್ಥಳದಲ್ಲೇ 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ಲು. ಈತ ಮೊದಲ ಮದುವೆಯಾಗಿ ರತ್ನ ಅನ್ನೋಳನ್ನ ಮದುವೆಯಾಗಿ ಆನಂತರ ಆಕೆಯಿಂದ ಈತ ವಿಚ್ಛೇದನವನ್ನ ಪಡೆದುಕೊಂಡು ಬಂದಾದ ನಂತರ ಧರ್ಮಸ್ಥಳದ ಮ್ಯಾನೇಜರ್ ಅವ್ರು ಹೇಳ್ತಾರೆ, ಆತನ ಪತ್ನಿ ಹೇಳ್ತಾರೆ, ಧರ್ಮಸ್ಥಳದ ಮ್ಯಾನೇಜರ್ ನನಗೊಂದು ಲೆಟರ್ ಕೊಟ್ಟು ಕಳಿಸಿದ್ರು, ಈತನನ್ನ ಮದುವೆ ಆಗಬಹುದು ನಂಬಿಕಸ್ತ ಅಂತ ಹೇಳಿ ಲೆಟರ್ ಕೊಟ್ಟು ಕಳಿಸಿದ್ರು. ಅದನ್ನ ನೋಡಿ ನಾನು ಈತನನ್ನ ಮದುವೆ ಆದೆ. ಅದಾದ ನಂತರ ನಾನು ಊಟಿ ಮೂಲದವಳಾಗಿದ್ದು, ನಾನು ಆ ನಂತರ ಉಳಿದಿದ್ದು ಈತನ ಜೊತೆಗೆ. ನನ್ನನ್ನ ಏನೂ ಕೆಲಸಕ್ಕೆ ಹೋಗೋದಕ್ಕೆ ಈತ ಕಳಿಸ್ತಾ ಇರಲಿಲ್ಲ ಅನ್ನೋದನ್ನ ಹೇಳ್ತಾ ಆತನ ಬಗ್ಗೆ ಉತ್ತಮ ಅಭಿಪ್ರಾಯವನ್ನ ಆತನ ಪತ್ನಿ ಹೊರಹಾಕಿದ್ದಾರೆ. ಈತನ ಕರಾಳ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ನಾಗೇಂದ್ರ ಬಾಬು, ಈತ ಒಬ್ಬ ಕಮ್ಯುನಿಸ್ಟ್ ಆಗಿದ್ದ, ಈತ ಒಬ್ಬ ಮತಾಂತರಿ ಆಗಿದ್ದ. ಯಾಕಂತ ಹೇಳಿದ್ರೆ ಈತ ಮತ್ತೆ ಅಲ್ಲಿದ್ದಂತ ಆರೋಗ್ಯ ಸ್ವಾಮಿ ಅನ್ನುವ ಒಬ್ಬ ಮಿಷನರಿ ಇವರ ಜೊತೆಗೆ ಸೇರಿಕೊಂಡು ಆ ಭಾಗದ ಕಡು ಬಡವರನ್ನ ಟಾರ್ಗೆಟ್ ಮಾಡಿ ಇವರು ಮತಾಂತರ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೇಂದ್ರದ ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನ ಕಲೆ ಹಾಕುತ್ತೆ. ಇದರ ಆಧಾರದ ಮೇಲೆ ರಿಪಬ್ಲಿಕ್ ಕನ್ನಡ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ನ ಭಾಗವಾಗಿ ನಾವು ಸತ್ಯಮಂಗಲಂ ಅನ್ನೋ ಊರಿಗೆ ಹೋಗ್ತೀವಿ. ಅಲ್ಲಿ ಹೋದಾಗ ಆರೋಗ್ಯ ಸ್ವಾಮಿಯ ಫ್ಯಾನ್ಸಿ ಅಂಗಡಿಯನ್ನ ನಾವು ಕನೆಕ್ಟ್ ಮಾಡ್ತೀವಿ. ಆಗ ನಮಗೆ ಈ ಚಿನ್ನಯ್ಯ ಅನ್ನೋ ವ್ಯಕ್ತಿಯ ಬಂಡವಾಳ ಬಯಲಾಗುತ್ತೆ. ಈತನ ಊರು ಮತ್ತೆ ಸತ್ಯಮಂಗಲ ಪೊಲೀಸ್ ಠಾಣೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂದು ವಿಚಾರಣೆ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನ ಕಲೆ ಹಾಕಿ ಆದ ನಂತರ ನಾವು ಸತ್ಯಮಂಗಲ ಅನ್ನುವ ಆ ಒಂದು ಕೇರಿಗೆ ಹೋದಾಗ ಈತನ ಮನೆಯೂ ಕೂಡ ಪತ್ತೆ ಆಗುತ್ತೆ. ಆರಂಭದಲ್ಲಿ ಅಲ್ಲಿನ ಊರಿನವರು ನಮ್ಮನ್ನ ವಿರೋಧ ಮಾಡ್ತಾರೆ. ಆ ನಂತರ ಅವರು ನಮಗೆ ಕೆಲವು ಮಾಹಿತಿಯನ್ನ ಕೊಟ್ಟು ಈತನ ಮನೆಯನ್ನ ತೋರಿಸ್ತಾರೆ. ನಾವು ಈತನ ಮನೆಗೆ ಹೋದಾಗ ಆತನ ಧರ್ಮಪತ್ನಿ ನಮ್ಮ ಮೇಲೆ ಆಕೆ ಮೊದಲು ನಂಬೋದಿಲ್ಲ. ಆ ನಂತರ ನಾವು ಅವಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಚಾರ ಮಾಡಿದಾಗ ಆಕೆ ಎಳೆಯಾಗಿ ಈತನ ಬಂಡವಾಳವನ್ನ ಬಯಲಿಗೆಳಿತಾರೆ. ಆದ್ರೆ ಆರಂಭದಲ್ಲಿ ಆಕೆ ಒಪ್ಕೊಳ್ಳೋದಿಲ್ಲ ಈತ ಅಥವಾ ಇವರು ಮತಾಂತರ ಆಗಿದ್ದಾರೆ ಅನ್ನೋದ್ರ ಬಗ್ಗೆ. ಆದ್ರೆ ಅವರ ಮನೆಯಲ್ಲಿದ್ದಂತ ಯೇಸು ಕ್ರಿಸ್ತನ ಫೋಟೋವನ್ನು ನೋಡಿದಾಗ ಯಾಕಿತ್ತು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅವರು ಅನಿವಾರ್ಯವಾಗಿ ನಾವು ಮತಾಂತರ ಆಗಿಲ್ಲ, ಆದ್ರೆ ಯೇಸುವನ್ನ ಪೂಜೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಅವರು ಚರ್ಚಿಗೆ ಹೋಗ್ತಾರೆ ಅನ್ನೋ ಮಾತನ್ನ ಅವ್ರು ಹೇಳಿರ್ಲಿಲ್ಲ. ಆದ್ರೆ ಊರಿನವ್ರು ಹೇಳ್ತಾರೆ, ನಮ್ ಜೊತೆಗೆ ಚೆನ್ನಯ್ಯ ಮತ್ತು ಅವ್ರ ಮನೆಯವರು ಚರ್ಚಿಗೆ ಬರ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಇಲ್ಲಿ ಬಹುತೇಕ ಭಾಗದವರನ್ನ ಅವ್ರು ಮತಾಂತರ ಮಾಡಿದ್ರು ಅನ್ನೋದ್ರ ಬಗ್ಗೆ ಅನ್ಅಫಿಷಿಯಲ್ ಆಗಿ ಅಲ್ಲಿ ಮಾತಾಡಿದಂತ ಕೆಲವರು ಹೇಳ್ತಾ ಇದ್ರು. ಈತ ಇಂಥ ವ್ಯಕ್ತಿ ಧರ್ಮಸ್ಥಳದಲ್ಲಿ ಆಗಿರುವಂತ 350ಕ್ಕೂ ಹೆಚ್ಚು ಕೊಲೆಗಳು, ನಾನೇ ಅದನ್ನು ಹೂತಿದ್ದೀನಿ, ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ನ್ಯಾಯ ಕೊಡಿಸಬೇಕು ಅವರಿಗೆ ಅಂತ ಹೇಳಿ ಬಂದದ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇಂಥ ಕ್ರಿಶ್ಚಿಯನ್ ಮಿಷನರಿ ಒಬ್ಬ ಹಿಂದೂ ಪಾವಿತ್ರ್ಯವಾದಂತ ಕ್ಷೇತ್ರದಲ್ಲಿ ಇಂಥದ್ದೊಂದು ವಿಚಾರವನ್ನ ಹಬ್ಬಿಸಿ ಜನರ ಭಾವನೆಗಳನ್ನ ಘಾಸಿಗೊಳಿಸಿ ಆ ಭಾಗದಲ್ಲಿ ಕ್ರಿಶ್ಚಿಯನ್ ಮತೀಯವಾದವನ್ನ ತುಂಬೋದು ಈತನ ಮನಸ್ಸಿನಲ್ಲಿ ಇತ್ತು ಅನ್ನೋದು ಬಹುತೇಕ ಖಚಿತ ಆಗುತ್ತೆ. ಈತನ ಹಿಂದೆ ಈತನಿಗೆ ಫಂಡಿಂಗ್ ಮಾಡಿದವರು ಯಾರು, ಈತನ ಹಿಂದೆ ಈ ರೀತಿ ಹುನ್ನಾರವನ್ನ ಆತನ ಮನಸ್ಸಿನಲ್ಲಿ ಬಿತ್ತಿದವರು ಯಾರು, ಆತನಿಗೆ ಅನ್ನ ಜೊತೆಗೆ ಆಶ್ರಯವನ್ನ ಕೊಟ್ಟು ಆತನಿಗೆ ಕೈತುಂಬ ದುಡ್ಡನ್ನ ಕೊಟ್ಟಂತ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಈ ರೀತಿ ಒಂದು ಆತ ಕಪ್ಪು ಸಂದೇಶವನ್ನ ರವಾನಿಸೋದಕ್ಕೆ ಈತನ ಹಿಂದೆ ಷಡ್ಯಂತ್ರ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ತನಿಖೆ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಎಸ್ಐಟಿ ಅಧಿಕಾರಿಗಳ 5 ಜನರ ತಂಡ ನಿನ್ನೆ ಸತ್ಯಮಂಗಲಂನ ಚಿಕ್ಕರಸಂಪಾಳ್ಯಂ ಅನ್ನೋ ಊರಿಗೆ ಬಂದು ಆತನ ಹೆಂಡತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯಕ್ಕೆ ಈಗ ಆತ ವಕೀಲರು ಮತ್ತೊಂದು ಎಲ್ಲವೂ ಆಗಿ ಉತ್ಖನನ
ಆತನನ್ನ ಎಲ್ಲವೂ ಕೂಡ ನಡೆದು ಆತ ಬಂಧನದಲ್ಲಿದ್ದಾನೆ. ಈತನ ಎಲ್ಲ ಇಂಚಿಂಚು ಎಳೆ ಎಳೆಯಾಗಿ ನಾವು ಜನರ ಮುಂದೆ ತೆರೆದಿಟ್ಟಿದ್ದೀವಿ. ಈಗ ಈತ ಬೆತ್ತಲಾಗಿದ್ದಾನೆ. ಈತನ ಮುಂದಿರೋದು ಒಪ್ಪಿಕೊಳ್ಳಬೇಕಾಗಿದ್ದು ಯಾರು ಕಾಣದ ಕೈಗಳು ಈತನ ಜೊತೆಗೆ ಫಂಡ್ ಮಾಡಿದ್ರು. ಧರ್ಮಸ್ಥಳದ ಮೇಲೆ ಈ ರೀತಿ ಒಂದು ಅಪಪ್ರಚಾರ ಮಾಡೋದಕ್ಕೆ ಅಥವಾ ಈ ರೀತಿ ಒಂದು ಪ್ಲಾನ್ ಮಾಡೋದಕ್ಕೆ ಯಾರು ಆತನಿಗೆ ಹಣ ಕೊಟ್ಟಿದ್ರು, ಯಾರು ಆತನ ಜೊತೆಗೆ ನಿಂತ್ಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ತನಿಖೆಯಿಂದ ಬಯಲಾಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಆತನ ಬೆನ್ನು ಹಿಡಿದು ಹೊರಟಾಗ, ಆತನ ಜಾಡು ಹಿಡಿದು ಹೊರಟಾಗ ಆತನ ಕರಾಳ ಹಿನ್ನೆಲೆ, ಆತನ ಕರಾಳ ಇತಿಹಾಸ ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಬಯಲಾಗಿದೆ. ಈ ಸುದ್ದಿ ಈಗ ವಿಶ್ವದಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ. ಈ ವ್ಯಕ್ತಿ ಕ್ರಿಶ್ಚಿಯನ್ನ ಅನ್ನೋ ರೀತಿಯಲ್ಲಿ ಕುತೂಹಲ ಇತ್ತು, ಒಂದಿಷ್ಟು ಅನುಮಾನಗಳಿತ್ತು. ಆದ್ರೆ ಈತ ಮತಾಂತರ ಆಗಿದ್ದ ಅದಕ್ಕೆ ಸಾಕ್ಷಿ ಅನ್ನೋದು ಆತನ ಮನೆಯಲ್ಲಿ ಸಿಕ್ಕಂತ ಯೇಸುವಿನ ಫೋಟೋ ಜೊತೆಗೆ ಊರ್ನವರು ಹೇಳದಂತ ಮಾತು. ಈತನ ಉದ್ದೇಶ ಬೇರೆ ಇತ್ತು ಅನ್ನೋದು ಇಲ್ಲಿ ಜಗಜ್ಜಾಹೀರಾಗಿದೆ. ಈಗ ರಿಪಬ್ಲಿಕ್ ಕನ್ನಡದ ಈ ವರದಿಗೆ ಜನರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಈತ ಯಾರು, ಏನು, ಎತ್ತ, ಈತನ ಉದ್ದೇಶ ಏನಾಗಿತ್ತು, ಯಾಕೆ ಬಂದ, ಏನ್ ಮಾಡ್ದ, ಯಾರಿಗೇನ್ ಮಾಡೋದಕ್ಕೆ ಹೊರಟಿದ್ದ ಅನ್ನೋದೆಲ್ಲವೂ ಕೂಡ ಈಗ ವಿಚಾರ ಬಯಲಾಗಿದೆ. ಆತನ ಧರ್ಮಪತ್ನಿ ಈಗ ವಿಚಾರಣೆಗೆ ಒಳಪಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಂದ. ಮುಂದಿನ ಹಂತದಲ್ಲಿ ಸತ್ಯಾಸತ್ಯತೆ ಏನು, ನಿಗೂಢವಾದಂತ ಸತ್ಯಗಳು ಯಾವುದು ಅನ್ನೋದು ಎಸ್ಐಟಿ ತನಿಖೆಯಿಂದ ಹೊರಬರಬೇಕಾಗಿದೆ. ನಾಗೇಂದ್ರ ಬಾಬು, ರಂಜಿತ್ ಹಾಗೆ ಸಂಪರ್ಕದಲ್ಲಿರಿ. ಈಗಿದ್ರಿ ಸತ್ಯಮಂಗಲಂ ಚಿನ್ನಯ್ಯ ವಾಸವಿದ್ದಂತ ಮನೆಯಲ್ಲಿ ಅಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಮಾಡಿದಾಗ ಒಂದಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಈಗ ಈ ಅನುಮಾನಗಳು, ಆ ಸುದ್ದಿ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಏನಾಯ್ತು ನೆನ್ನೆ ಅಲ್ಲಿ ಮನೆಗೆ ಹೋದಾಗ? ನಿಮ್ಗೆ ಅಲ್ಲಿ ಏನೆಲ್ಲ ಅಂಶಗಳು ಕಂಡು ಬಂತು, ಏನೇನೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ರಿ, ಜೊತೆಗೆ ಅಲ್ಲಿ ಒಂದಷ್ಟು ಜನರನ್ನ ಮಾತಾಡ್ಸಿದ್ರಿ, ಓವರ್ ಆಗಿ ಮಾಹಿತಿ ಕೊಡೋದಾದ್ರೆ? ಖಂಡಿತ ನಾಗೇಂದ್ರ ಬಾಬು, ನೋಡಿ, ಬೆಂಗಳೂರಿನಿಂದ ಸುಮಾರು 260 ಕಿಲೋಮೀಟರ್ ದೂರ ಇರುವಂತ ಈ ಸತ್ಯಮಂಗಲಂ ಅನ್ನುವ ಊರದು. ಅಲ್ಲಿ ಚಿಕ್ಕರಸಂಪಾಳ್ಯಂ ಅನ್ನುವ ಒಂದು ಕೇರಿ. ಆ ಕೇರಿಯಲ್ಲಿ ಸುಮಾರು 400 ಕುಟುಂಬಗಳಿದ್ದಾವೆ ನಾಗೇಂದ್ರ ಬಾಬು. ಆ 400 ಕುಟುಂಬಗಳಲ್ಲಿ ಬಹುತೇಕ 80% ಕುಟುಂಬಗಳು ಸಂಪೂರ್ಣವಾಗಿ ಅವರು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿರುವಂತಹ ಕುಟುಂಬಗಳೇ ಇರೋದು. ಆ ಊರಿನಲ್ಲಿ ಇರೋದು ಒಂದೇ ಒಂದು ಚರ್ಚು. ಆ ಚರ್ಚ್ನಲ್ಲಿ ಪ್ರಾರ್ಥನೆ ಮತ್ತೆಲ್ಲವೂ ಕೂಡ ನಡೆಯುತ್ತೆ. ಈ ಚಿನ್ನಯ್ಯ ಅನ್ನೋ ವ್ಯಕ್ತಿ ಕೂಡ ಸುಮಾರು ವರ್ಷಗಳಿಂದ ಅದೇ ಕೇರಿಯಲ್ಲಿ ಆತ ವಾಸವಾಗಿದ್ದ. ಆತ ಮದುವೆಯಾಗಿ, ಎರಡನೇ ಮದುವೆಯಾಗಿ 17 ವರ್ಷ ಆಗಿತ್ತು. ಆತನ ಹೆಂಡತಿ ಜೊತೆಗೆ ಸುಮಾರು 7 ವರ್ಷಗಳ ಕಾಲ ಆತ ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ರ. ನೇತ್ರಾವತಿ ನದಿಯ ತಟದಲ್ಲಿ ಆತನಿಗೆ ಕೆಲಸ ಇತ್ತು. ಬೇರೆ ಬೇರೆ ಕಡೆಗಳಲ್ಲಿ ಆತನನ್ನ ಬೇರೆ ಬೇರೆ ಸಮಯದಲ್ಲಿ ಶಿಫ್ಟ್ ಕೂಡ ಮಾಡ್ತಾ ಇದ್ರು. ಆತನ ಧರ್ಮಪತ್ನಿ ಮಲ್ಲಿಕಾ ಕೂಡ ಧರ್ಮಸ್ಥಳದಲ್ಲೇ 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ಲು. ಈತ ಮೊದಲ ಮದುವೆಯಾಗಿ ರತ್ನ ಅನ್ನೋಳನ್ನ ಮದುವೆಯಾಗಿ ಆನಂತರ ಆಕೆಯಿಂದ ಈತ ವಿಚ್ಛೇದನವನ್ನ ಪಡೆದುಕೊಂಡು ಬಂದಾದ ನಂತರ ಧರ್ಮಸ್ಥಳದ ಮ್ಯಾನೇಜರ್ ಅವ್ರು ಹೇಳ್ತಾರೆ, ಆತನ ಪತ್ನಿ ಹೇಳ್ತಾರೆ, ಧರ್ಮಸ್ಥಳದ ಮ್ಯಾನೇಜರ್ ನನಗೊಂದು ಲೆಟರ್ ಕೊಟ್ಟು ಕಳಿಸಿದ್ರು, ಈತನನ್ನ ಮದುವೆ